ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಕ್ಕ? ಗಿಲ್ಲಿ ಇಷ್ಟ. ಬಿಗ್ ಬಾಸ್ ಯಾರಿಗೋಸ್ಕರ ನೋಡ್ತೀರಾ? ಗಿಲ್ಲಿ ಸರ್ ಎಲ್ರು ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ ಹೇಳ್ತಾರಲ್ಲ, ಯಾಕೆ? ಗಿಲ್ಲಿ ಫ್ಯಾನ್ಸ್ ಸರ್ ನಾವೆಲ್ಲ. ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಗಿಲ್ಲಿಗೆ. ಗಿಲ್ಲಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ. ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಸರ್ ಬಿಗ್ ಬಾಸ್ ಯಾರು ಗೆಲ್ಬಹುದು? ಗಿಲ್ಲಿ. ಗಿಲ್ಲಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಅಕ್ಕ? ಗಿಲ್ಲಿ. ಈ ಬಾರಿ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ? ಗಿಲ್ಲಿ ಅಶ್ವಿನಿ ಗೌಡ. ಇಷ್ಟ ಅಂದ್ರೆ ಕೊನೆ ಗೆಲ್ಲೋದು ಗಿಲ್ಲಿನೇ. ನಿಮಗೆ ಇದರಲ್ಲಿ ಯಾರು ಇಷ್ಟ? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಯಲಹಂಕಕ್ಕೆ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ನಮ್ಮ ಯಲಹಂಕದ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ಹಾಗೆ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರ್ತಾವು. ಬನ್ನಿ ಈಗ ನಮ್ಮ ಯಲಹಂಕದ ಜನತೆ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಹಾಗೆ ನಮ್ಮ ಜೈ ಆಂಜನೇಯ ಜೈ ಬಸರಂಗಬಲಿ ಇಲ್ಲೇ ನಿಂತಿದ್ದಾರೆ ನೋಡಿ. ಹಾಗೆ ಒಂದ್ಸರಿ ಜೈ ಆಂಜನೇಯ ಅಂತ ಹೇಳ್ಬಿಡಿ. ಜೈ ಆಂಜನೇಯ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಮೇಡಮ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ. ಹೌದು ಮೇಡಮ್, ಎಲ್ರಿಗೂ ಗಿಲ್ಲಿ ಅಂತ ಹೇಳ್ತಾರಲ್ಲ, ಗಿಲ್ಲಿ ಯಾಕೆ ಇಷ್ಟ? ಅವ್ರ ಕಾಮಿಡಿ, ಅವ್ರ ಟೈಮಿಂಗ್ ಸೆನ್ಸ್ ಎಲ್ಲ ಚೆನ್ನಾಗಿದೆ. ಗೇಮ್ಸ್ ಚೆನ್ನಾಗಿ ಆಡ್ತಾರೆ, ಎಲ್ಲ ಚೆನ್ನಾಗಿದೆ. ಹಾಗಾಗಿ ಗಿಲ್ಲಿನೇ. ಹಾಗಾಗಿ ಗಿಲ್ಲಿ. ಹೌದು. ಹೌದು ಮೇಡಮ್, ಈ ಬಾರಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದಾರಲ್ಲ, ಈ ಒಂದು ವಾರ ಮನೆ ಹೆಂಗೆ ಎಲ್ರು ಕಾಲ ಎಳಿಬೋದಾ ಇಲ್ಲ ಕ್ವಾಡ್ಲೆ ಕೊಡ್ಬೋದಾ ಮೇಡಮ್? ಕ್ವಾಟ್ಲೆನು ಕೊಡ್ಬೋದು, ಗೇಮ್ಸ್ ಹಾಗೆ ಆಡಿಸ್ತಾರೆ, ಮನೆಯಲ್ಲಿ ಮೇಂಟೆನೆನ್ಸ್ ಎಲ್ಲ ಹಾಗೆ ಮಾಡಿಸ್ತಾರೆ, ಎಲ್ಲ ಚೆನ್ನಾಗೇ ಇರುತ್ತೆ ಸರ್. ಅಂದ್ರೆ ರಿವೆಂಜ್ ತೀರ್ಸ್ಕೊಂತಾರ? ಪಕ್ಕ. ಪಕ್ಕ. ಆಲ್ರೆಡಿ ತಿಲಕ ಇಟ್ಕೊಂಡವ್ರೆ. ಹೌದು. ಅದೇ ತಿಲಕ ಇಟ್ಕೊಂಡಿರೋ ಸೂಚನೆ ಏನಿರ್ಬೋದು ಮೇಡಮ್? ಅಂದ್ರೆ ಅವ್ರದೇ ವಿಜಯ ಅಂತ. ವಾವ್. ಅಂದ್ರೆ ಎಲ್ರಿಗೂ ಈ ಸರ ನಾರ್ಮಲ್ ಆಗಿ RCB ನಮ್ದೇ ಕಪ್ ಅಂತಾರಲ್ಲ, ಈ ಸರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿದೆ ಕಪ್ ಅಷ್ಟೇ. ಹೌದು. ಜಿಯೋ ಹಾಟ್ ಸ್ಟಾರ್ ಓಟ್ ಹಾಕ್ತಿದ್ರೆ ಮೇಡಮ್? ಹಾಕ್ತಾ ಇದೀವಿ ಸರ್. ಯಾರಿಗೆ ಹಾಕ್ತಿದ್ರಿ ಮೇಡಮ್? ಗಿಲ್ಲಿಗೆ ಹಾಕ್ತಾ ಇರೋದು. ಗಿಲ್ಲಿ ಗೆಲ್ತಾರ ಮೇಡಮ್? ಪಕ್ಕ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ ಮೇಡಮ್? ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಾರೆ, ಬಟ್ ನಮ್ ಫೇವರೇಟ್ ಎಲ್ಲ ಬಂದು ಗಿಲ್ಲಿನೇ. ಗಿಲ್ಲಿ. ಹೌದು. ರಕ್ಷಿತಾ ಅವ್ರು ಮೇಡಮ್? ರಕ್ಷಿತಾ ಅವರು ಪರವಾಗಿಲ್ಲ, ರಕ್ಷಿತಾ ಅವರು ಪರವಾಗಿಲ್ಲ, ರಾಘು ಅವರು ಪರವಾಗಿಲ್ಲ, ಅವ್ರೆ ಕಾವ್ಯನು ಪರವಾಗಿಲ್ಲ, ಬಟ್ ಫೇವರೇಟ್ ಬಂದು ಗಿಲ್ಲಿನೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಥ್ಯಾಂಕ್ ಯು ಸರ್. ಅಕ್ಕ ನಮಸ್ತೆ. ನಮಸ್ತೆ. ಅಕ್ಕ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ನೋಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಕ್ಕ? ಗಿಲ್ಲಿ ಇಷ್ಟ. ಅಕ್ಕ ಗಿಲ್ಲಿನೇ ಯಾಕೆ ಇಷ್ಟ ಅಕ್ಕ? ಅವನು ತುಂಬಾ ತಮಾಷೆ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ. ಆಮೇಲೆ ಎಲ್ಲರಿಗೂ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ, ಎಲ್ಲಾರ್ಗು ಫ್ರೆಂಡ್ಸ್ ತರ ನೋಡ್ಕೊಳ್ತಾನೆ. ಅಕ್ಕ ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿದಾರಲ್ಲ, ಇನ್ನ ಬಿಗ್ ಬಾಸ್ ಮನೆ ಹೆಂಗೆ? ಚೆನ್ನಾಗಿರುತ್ತೆ. ಅವ್ನ್ ಇದ್ರೊಳಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ನ್ಗೆಲ್ಲ ಎಲ್ಲಾರ್ನು ಒಂದೇ ಸಮ ನೋಡ್ಕೊಳ್ತಾನೆ. ನೋಡಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಇನ್ ಮೇಲಿಂದ ಬಿಗ್ ಬಾಸ್ ನೋಡಕ್ಕೆ. ಅಕ್ಕ ಈಗ ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ? ಅವರು ಚೆನ್ನಾಗ್ ಆಡ್ತಾರೆ. ಅವರೆಲ್ಲ ಸೀರಿಯಲ್ ಫಿಲಂ ಎಲ್ಲಾ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಅವರೇ ಇಷ್ಟ. ರಕ್ಷಿತಾ ಶೆಟ್ಟಿ ಅವರು ಚೆನ್ನಾಗಿ, ಮಂಗಳೂರು ಹುಡುಗಿ, ಬಾಂಬೆ. ಹೌದು, ಮಂಗಳೂರು ಹುಡುಗಿ. ರಘು, ಧನುಷ್, ಕಾವ್ಯ ಇವರೆಲ್ಲ ಹೇಗೆ ಆಡ್ತಾರೆ ಅಕ್ಕ? ಅವರು ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಎಲ್ರು ಚೆನ್ನಾಗಿ ಆಡ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಚೆನ್ನಾಗಿ ಆಡ್ತಾ ಇದಾರೆ. ಅಕ್ಕ ನಿಮ್ಮೆಲ್ಲರೂ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಅಕ್ಕ? ಗೆಲ್ತಾರೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ಸ್ತೀರಾ? ಹಾಕ್ಸ್ತೀವಿ ಬಿಡಿ. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಸರ್ ಈ ಬಿಗ್ ಬಾಸ್ ಯಾರಿಗೋಸ್ಕರ ನೋಡ್ತೀರಾ? ಗಿಲ್ಲಿ. ಸರ್ ಎಲ್ರು ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ ಹೇಳ್ತಾರಲ್ಲ, ಯಾಕೆ? ಗಿಲ್ಲಿ ಫ್ಯಾನ್ಸ್ ಸರ್ ನಾವೆಲ್ಲ. ಹೌದಾ ಸರ್? ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸ್ ಸರ್ ತುಂಬಾ. ವಾವ್, ಸೂಪರ್ ಸರ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಿದಾರ ಸರ್? ಹೌದು ಸರ್, ಗಿಲ್ಲಿಗೆ ಕಾವ್ಯಗೆ. ಬಿಡಿ ಕೇಳಂಗಿಲ್ಲ. 20% ಇವನಿಗೆ, ಗಿಲ್ಲಿಗೆ 20% ಕಾವ್ಯಗೆ ಸರ್. ಕಾವ್ಯಗೆ. ಹಾಗೆ ಸರ್ ಈ ಬಾರಿ ಕ್ಯಾಪ್ಟನ್ ಆಗ್ಯಾರ ಗಿಲ್ಲಿ. ಆಲ್ರೆಡಿ ತಿಲಕ ಇಟ್ಕೊಂಡ್ಬಿಟ್ಟಾರ. ಎಲ್ರಿಗೂ ತಿಲಕ ಇಡ್ತಾರ ಇಲ್ಲ ಕ್ವಾಡ್ಲೆ ಕೊಡ್ತಾರ? ಸರ್ ಮಾಮೂಲಿ ಅವ್ನ್ ಇರೋದೇ ಹಂಗೆ. ಅವ್ನ್ ಇರೋದೇ ಆಟಿಟ್ಯೂಡೇ ಒಂದು, ಅದು ಅಲ್ಲ ಸರ್. ಮನೇಲಿ ಹೇಗಿದ್ರೆ ಹಂಗೆ ಹಂಗೆ, ಏನು ಚೇಂಜ್ ಇಲ್ಲ. ಏನು ಗೆಲ್ಲದೆ ಅವನು ಸರ್ ಫಿಕ್ಸ್ ಆಗ್ಬಿಟ್ಟಿದೀವಿ. ಹೌದಾ? ನಮ್ ಫ್ಯಾನ್ಸ್ ಎಲ್ಲ ಹಂಗೆ ಆಗ್ಬಿಟ್ಟಿದ್ದಾರೆ ಸರ್. ನಮ್ ಫ್ಯಾನ್ಸ್ ಎಲ್ಲ ಇದಾರೆ, ಗಿಲ್ಲಿ ಫ್ಯಾನ್ಸ್ ಇರೋದು. ಸೂಪರ್. ಎಲ್ಲ ಅವ್ನ್ ಫ್ಯಾನ್ಸೇ ಸರ್. ಸರ್ ಯಲಹಂಕದ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವನು ನಮ್ ಪರವಾಗಿ ಅವನೇ ಗೆದ್ ಬರ್ಬೇಕು ಇಲ್ಲಿ. ಇಲ್ಲ 100% ಅವ್ನ್ ಗೆದ್ರೇನೆ ನಮ್ಗೆ. ನಮ್ಗೆ ಅವ್ನ ಮೇಲೆ ಇರೋ ಭರವಸೆ ಬೇರೆ ಮೇಲೆ ಯಾರ ಮೇಲೆ ಇಲ್ಲ ಸರ್. ಇಲ್ಲ. ಅಶ್ವಿನಿ ಗೌಡ ಅವರು ಪಾಪ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗೂ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದೀವಿ, ಯಾಕಂದ್ರೆ 20% ಅವ್ನಿಗೂ ಓಟ್ ಹಾಕಿದೀನಿ. 80% ಗಿಲ್ಲಿನೇ ಗೆಲ್ಲೋದು. 80% ಓಟ್ ಅವ್ನಿಗೆ ಹಾಕಿದೀನಿ, ಗಿಲ್ಲಿಗೆ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸರ್. ಮಾತಾಡಿದ್ರ? ಓಕೆ ಸರ್. ಗಿಲ್ಲಿ ಫ್ಯಾನ್ಸ್ ಅಂತ ಇವರು. ಜೈ ಗಿಲ್ಲಿ. ಜೈ ಗಿಲ್ಲಿ ಸರ್. ಗಿಲ್ಲಿ ಗೆಲ್ಬೇಕು.
ನಿಮ್ಮ ಹೆಸರು? ಶ್ರೀಶೈಲ್ ಅಂತ. ಶ್ರೀಶೈಲ್ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್, ದಿನ ನೋಡ್ತೀವಿ. ಈ ಒಂದು ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ? ಚೆನ್ನಾಗ್ ಬರ್ತಾ ಇದೆ ಸರ್, ಚೆನ್ನಾಗ್ ಬರ್ತಾ ಇದೆ. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ? ಸೂಪರ್ ಆಗಿ ನಡೆಸ್ಕೊಡ್ತಾರೆ. ಅವ್ರು ಇದಾರೆ ಅಂತಾನೆ ನೋಡೋದು. ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ? ಅವ್ರು ಚೆನ್ನಾಗ್ ಆಡ್ತಾರೆ, ಕಾಮಿಡಿ ಮಾಡ್ತಾರೆ. ಸೊ ಅದಕ್ಕಾಗಿ ಅವರೇ ಇಷ್ಟ, ಅವರೇ ಗೆಲ್ಬೇಕು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ರಾ? ಹಾ ಸರ್, ಆಗ್ತಾ ಇದೀವಿ. ಅಶ್ವಿನಿ ಗೌಡ ಮೇಡಮ್ ಅವರು ಅವರು ಗಿಲ್ಲಿಗೆ ಕಾಂಬಿನೇಷನ್, ಅವರು ಸಖತ್ತಾಗಿ ಆಡ್ತಾ ಇದಾರೆ. ಅಂದ್ರೆ ಅವರಿಂದ್ರೆ ಗಿಲ್ಲಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ತಾ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು. ಹಾಗೇನೆ ರಘುನು ಚೆನ್ನಾಗ್ ಆಡ್ತಾ ಇದಾರೆ. ಈಗ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು? ಗಿಲ್ಲಿ. ನಿಮ್ ಓಟ್ ಎಲ್ಲ ಗಿಲ್ಲಿಗೆ. ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಏನ್ ಹೇಳ್ತೀರಾ? ಗಿಲ್ಲಿಗೆ ಓಟ್ ಹಾಕಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಇಷ್ಟ ಅಂದ್ರೆ ಕೊನೆ ಗೆಲ್ಲೋದು ಗಿಲ್ಲಿನೇ. ಸರ್, ಏನ್ ಒಂದೇ ಸರಿ ಕೊನೆಗೆ ಹೋಗ್ಬಿಟ್ರಲ್ಲ? ಅಷ್ಟೇ, ಕೊನೆ ಗೆಲ್ಲೋದು ಗಿಲ್ಲಿನೇ. ಸರ್, ಈ ಬಾರಿ ಕ್ಯಾಪ್ಟನ್ ಆಗಿರಲ್ಲ, ಹೇಗ್ ಮಾಡ್ಬೋದು? ಮಾಡ್ತಾನೆ, ಚೆನ್ನಾಗ್ ಮಾಡ್ತಾನೆ. ಚೆನ್ನಾಗ್ ಮಾಡ್ತಾರೆ. ಸರ್, ಎಲ್ಲ ಕಡೆನೂ ಗಿಲ್ಲಿನ ಅಂತ ಹೇಳ್ತಾರಲ್ಲ, ಅಷ್ಟೊಂದ್ ಚೆನ್ನಾಗ್ ಆಡ್ತಿದಾರ ಸರ್ ಗಿಲ್ಲಿ? ಅಷ್ಟ್ ಚೆನ್ನಾಗಿ ಅಂದ್ರೆ ಅವನೊಂಥರ ಹಳ್ಳಿ ಭಾಷೆ ತಗೊಂಡು ಎಲ್ಲ ಇದು. ಹಂಗ ಕಾಣ, ಹಿಂಗೆ ಕಾಣ, ಹೌದು. ರಗಣ ಮಾಡೋಣ, ಈ ತರ. ಹೌದು. ಸರ್, ನಿಮ್ಮೆಲ್ಲ ಓಟ್ ಯಾರಿಗೆ? ಒಟ್ಟು ಇನ್ನ ಗೆಲ್ತಾನೆ ಅಂದ್ಮೇಲೆ ಗೆಲ್ಲೋದಕ್ಕೆ ಹಾಕದೆ ಒಳ್ಳೇದಲ್ವಾ? ಸೂಪರ್ ಸೂಪರ್ ಸರ್. ಹಾಗೇನೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟ್ ಮಾಡ್ತಾ ಇದ್ದೀರಾ? ಇಲ್ಲ. ಇಲ್ಲ, ಹಾಕಿ ಸರ್, ದಯವಿಟ್ಟು ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟ್ ಮಾಡಿಸಿ. ಒಟ್ಟಾರೆಯಾಗಿ ನಿಮ್ಮ ಓಟು ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಕನ್ನಡ ಬಿಗ್ ಬಾಸ್ ನೋಡಿದಿರಾ? ಗಿಲ್ಲಿ. ಸರ್, ಜಿಯೋ ಹಾಟ್ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ ಸರ್? ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಬಿಗ್ ಬಾಸ್ ಯಾರು ಗೆಲ್ಬಹುದು? ಗಿಲ್ಲಿ. ನಿಮ್ಮ ಓಟು? ಗಿಲ್ಲಿ. ಸೂಪರ್. ಅಕ್ಕ ನಮಸ್ಕಾರ. ನಮಸ್ತೆ ಸರ್. ಅಕ್ಕ, ಕನ್ನಡ ಬಿಗ್ ಬಾಸ್ ನೋಡಿದ್ರಾ? ನೋಡ್ತಾ ಇದ್ದೀವಿ ಸರ್. ಅಕ್ಕ, ಹೇಗ್ ಮೂಡಿ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗಿ ನೋಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಕ್ಕ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಅದೇ ಅವರೆಲ್ಲ ಕಾಮಿಡಿಯಿಂದ ಚೆನ್ನಾಗಿ ಶೋ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಇಷ್ಟ ಆಗುತ್ತೆ. ಗಿಲ್ಲಿಗೆ ನೀವು ಓಟ್ ಹಾಕ್ತಾ ಇದ್ದೀರಾ? ಹೌದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಖಂಡಿತ ಓಟ್ ಹಾಕ್ಬೇಕು. ಆಯ್ತು ಸರ್. ಕಾವ್ಯ ಅವ್ರು ಹೇಗೆ ಆಡ್ತಾರೆ? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರು ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಟೋಟಲಿ ಆಗಿ ನಿಮ್ಮೆಲ್ಲರ ಓಟ್ ಯಾರಿಗೆ ಅಕ್ಕ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ ಸರ್. ಥ್ಯಾಂಕ್ಸ್ ಅಕ್ಕ. ಗಿಲ್ಲಿನೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮೌನೇಶ್. ಮೌನೇಶ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಹೇಗ್ ಮೂಡ್ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗಿ ಬರ್ತೈತೆ. ಕಿಚ್ಚ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ? ಗಿಲ್ಲಿ, ಅಶ್ವಿನಿ ಗೌಡ. ಅವ್ರಿಬ್ರು ಯಾಕೆ ಇಷ್ಟ? ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಾ? ಗಿಲ್ಲಿ, ಅಶ್ವಿನಿ ಗೌಡ. ಗಿಲ್ಲಿ, ಅಶ್ವಿನಿ ಗೌಡಗೆ. ಹಾಗೇನೆ ಈ ಬಾರಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಈ ಒಂದು ಕ್ಯಾಪ್ಟನ್ಸಿನ ಹೇಗ್ ನಡೆಸಬಹುದು? ಚೆನ್ನಾಗಿ ನಡೆಸಬಹುದು. ಆಲ್ರೆಡಿ ತಿಲಕ ಇಟ್ಕೊಂಡಾರೆ. ಎಲ್ರಿಗೂ ಇಡ್ತಾರ? ಗೆಲ್ತಾರೆ. ಆಲ್ರೆಡಿ ತಿಲಕ ಇಟ್ಕೊಂಡ್ರೆ ಎಲ್ರಿಗೂ ತಿಲಕ ಇಡ್ತಾರ? ಇಡ್ತಾರೆ. ನಿಮ್ಮೆಲ್ಲರ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ? ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಸ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿಖಿಲ್ ಅಂತ. ನಿಖಿಲ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗೇ ಬರ್ತಾ ಇದೆ. ನಿಮಗೆ ಇದ್ರಲ್ಲಿ ಯಾರು ಇಷ್ಟ? ಗಿಲ್ಲಿ, ಕಾವ್ಯ. ಗಿಲ್ಲಿ, ಕಾವ್ಯ. ಎಲ್ರು ಗಿಲ್ಲಿ, ಕಾವ್ಯ ಅಂತಾರಲ್ಲ, ಯಾಕೆ? ಯಾಕಂದ್ರೆ ಅದು ಚೆನ್ನಾಗೈತೆ ಅವ್ರ ಇಬ್ರ ಪಾರ್ಟ್ನರ್ಶಿಪ್, ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಈ ಬಾರಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿನ ಹೇಗ್ ನಡೆಸಬಹುದು? ತುಂಬಾ ಚೆನ್ನಾಗಿ ನಡೆಸ್ತಾರೆ. ಅವಾಗ್ಲೇ ನಾಮ ಜಾಸ್ತಿ ಇದೆ. ನಾಮ ಹಾಕಿಲ್ಲ, ಅದು ತಿಲಕ ಇಕ್ಕಿರೋದು. ಸರಿ, ತಿಲಕ ಇಟ್ಬಿಟ್ಟವ್ರೆ. ಹೆಂಗೆ ಅವ್ರು ಎಲ್ರಿಗೂ ತಿಲಕ ಇಡ್ತಾರ ಇಲ್ಲ? ಇಡ್ತಾರ ಅಂತೀರಾ? ಅಶ್ವಿನಿ ಗೌಡ ಮೇಡಮ್ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಹಾಗೆ ಇವರು ಯಾರ ರಘು, ಬಾಡಿ ಬಿಲ್ಡರ್ ರಘು ಗೆಲ್ಬಹುದು. ರನ್ನರ್ ಅಪ್ ನೋಡ್ಬೋದು. ಒಟ್ಟು ಟಾಪ್ 5 ಅಲ್ಲಿ ನೀವು ಯಾರು ನೋಡಕ್ ಇಷ್ಟ ಪಡ್ತೀರಾ? ಧನುಷ್, ರಘು, ಕಾವ್ಯ, ಇಲ್ಲಿ ಅಶ್ವಿನಿ ಗೌಡ. ರಕ್ಷಿತಾ ಇಲ್ಲ. ಟೋಟಲಿ ನಿಮ್ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ. ಜಿಯೋ ಹಾಟ್ಸ್ಟಾರ್ ವೋಟ್ ಮಾಡ್ತೀರಾ? ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಕನ್ನಡ ಬಿಗ್ ಬಾಸ್ ನೋಡ್ತೀಯಾ? ಯಾರು ಗೆಲ್ತಾರೆ? ಗಿಲ್ಲಿ. ನಿಮ್ಮ ಓಟು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಾಕ್ತೀರಾ? ಇದಿಷ್ಟು ನಮ್ಮ ಯಲಹಂಕದ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ
ನನ್ನ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.